ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ಹೇಳಿದ್ರೆ, ಈ ವರ್ಷ ಮೈಸೂರು ವಿಂಟರ್ ಫೆಸ್ಟಿವಲ್ 2025 ಸ್ಟಾರ್ಟ್ ಆಗಿದೆ. ದಿನಾಂಕ 21/12/2025ರಿಂದ 31/12/2025 ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ ಮೈಸೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಯೋಜಿಸಲಾಗಿದೆ. ಹಾಗೆಯೇ ಇದರ ಜೊತೆಗೆ ದಿನಾಂಕ 21/12/2025ರಿಂದ ದಿನಾಂಕ 25/12/2025 ಪ್ರತಿದಿನ ಸಂಜೆ 5ರಿಂದ ರಾತ್ರಿ 9ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಸ್ತಾ ಇದ್ದಾರೆ. ಮೈಸೂರು ವಿಂಟರ್ ಫೆಸ್ಟಿವಲ್ ಇದನ್ನು ನೋಡಿದ್ರೆ ನನಗೆ ಕಳೆದ ದಸರಾ ನೆನಪಾಗ್ತಿದೆ. ಇದೊಂಥರ ಮಿನಿ ದಸರಾ ಅಂತಲೇ ಹೇಳ್ಬೋದು. ಈ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಮತ್ತೆ ದಸರಾದ ಕಳೆ ಬಂದ ಹಾಗೇನೇ ಇದೆ. ಈ ವರ್ಷದ ಫ್ಲವರ್ ಶೋ ಅಲ್ಲಿ ಮೇನ್ ಆಗಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಶೃಂಗೇರಿ ಶಾರದಾಂಬೆ ಟೆಂಪಲ್, ಸಾಲು ಮರದ ತಿಮ್ಮಕ್ಕ ಅವರ ಪ್ರತಿಮೆ, ಹಾಗೇನೆ ಮುಮ್ಮಡಿ ಕೃಷ್ಣರಾಜ ಅವರ ಪ್ರತಿಮೆ ಹೂವಿನಿಂದ ಅಲಂಕೃತಗೊಂಡಿದೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇವರ ಪ್ರತಿಮೆ ಚಿಕ್ಕ ಚಿಕ್ಕ ಹೂಗಳಿಂದ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ನೋಡಿ. 6ನೇ ವಯಸ್ಸಿನಲ್ಲೇ ಪಟ್ಟಾಭಿಷೇಕರಾದ್ರಂತೆ, ಹಾಗೇನೆ 18ನೇ ವಯಸ್ಸಿನಲ್ಲಿ ಅಧಿಕಾರ ವಹಿಸ್ಕೊಂಡ್ರು. ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಭಾರತದ ಸಂವಿಧಾನದ ಪೀಠಿಕೆ ಅಂತ ಹೇಳಿ ಪುಸ್ತಕವಾಗಿ ಚಿಕ್ಕ ಚಿಕ್ಕ ಎಲೆಗಳಿಂದ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ನೋಡಿ. ಅರಮನೆಯ ಲೈಟಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿ ಮಿನುಗ್ತಾ ಇದೆ. ಹಾಗೇನೆ ಅರಮನೆ ಮುಂದೆ ಗಾರ್ಡನ್ ನಲ್ಲಿ ನಿಜವಾದ ನವಿಲು ಬಂದು ನಿಂತಿರುವ ಹಾಗೆ ಕಾಣಿಸ್ತಾ ಇದೆ. ಕೃಷ್ಣ ರಾಧೆಯನ್ನು ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕರಿಸಿದ್ದಾರೆ ನೋಡಿ. ನಿಮ್ಗೆ ಆವಾಗಲೇ ಹೇಳಿದ್ದೆ, ಮುಖ್ಯವಾಗಿ ಆಕರ್ಷಣೀಯವಾಗಿ ಎದ್ದು ಕಾಣ್ತಿರೋದು ಅಲ್ಲಿ ನೋಡಿ ಶೃಂಗೇರಿ ವಿದ್ಯಾಶಂಕರ ದೇವಾಲಯ. ತುಂಬ ದೊಡ್ಡದಾಗಿ ಆಕರ್ಷಣೀಯವಾಗಿ ಸಾವಿರಾರು ಹೂಗಳಿಂದ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಇದು ಕೇವಲ ಹೆಸರಲ್ಲ, ಬದಲಿಗೆ ಹಸಿರಿಗೆ ಇನ್ನೊಂದು ಹೆಸರು. 114 ವರ್ಷಗಳ ಕಾಲ ಬಾಳಿ ಬೆಳಗಿದ ವೃಕ್ಷಮಾತೆ ಇವರಾಗಿದ್ದಾರೆ.
ಹಾಗೆಯೇ ಹಣ್ಣು ತರಕಾರಿಯಲ್ಲಿ ಪ್ರಸಿದ್ಧವಾದ ಕಲಾವಿದರನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಸ್ಯಾಂಡಿಂದ ದೇವರು ಶಾರದಾಂಬೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ಅಲ್ಲಲ್ಲೇ ಮಧ್ಯದಲ್ಲಿ ಲೈಟಿಂಗ್ಸ್ಗಳನ್ನ ಫಿಕ್ಸ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮೈಸೂರು ಅರಮನೆ ಮಂಡಳಿ ವತಿಯಿಂದ ಬೊಂಬೆಗಳ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಎಲ್ಲ ಥರದ ದೇವರ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ನೋಡಿದ್ರಲ್ಲ ಈ ವರ್ಷದ ಫ್ಲವರ್ ಶೋ ಹೇಗಿದೆ ಅಂತ. ಇದಿಷ್ಟು ಮೈಸೂರು ಅರಮನೆ ಮಂಡಳಿಯವರ ವತಿಯಿಂದ ಆಯೋಜಿಸಲಾದ ಫಲಪುಷ್ಪ ಪ್ರದರ್ಶನ. ಮೈಸೂರು ಅರಮನೆಯಿಂದ ಹಿಡಿದು ಎಲ್ಲ ಹೂಗಳಿಂದ ಮೂಡಿ ಬಂದ ಬೊಂಬೆಗಳವರೆಗೂ ತುಂಬಾ ಚೆನ್ನಾಗಿತ್ತು. ಮತ್ತು ನನಗೆ ದಸರಾದ ಅನುಭವ ಕೂಡ ಆಯಿತು. ರಾತ್ರಿ ಹೊತ್ತಿಗೆ ಲೈಟಿಂಗ್ಸ್ ಜೊತೆಗೆ ಹೂಗಳನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಹೂಗಳು ಬಾಡೋ ಮುನ್ನ ಒಮ್ಮೆ ವಿಸಿಟ್ ಕೊಡಿ. ಎಲ್ಲನೂ ಒಂದಕ್ಕೊಂದು ಸಖತ್ತಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.